ನಮ್ಗೆ 3 ಮಕ್ಳಿದಾವೆ, ಬಾರೆ ಲೀಲಾ ವಾಪಸ್ ಬಂದ್ರೆ ಈಗಲೂ ಸುಖವಾಗಿ ಸಂಸಾರ ಮಾಡೋಣ ಅಂತ ಕಣ್ಣೀರಾಗ್ತಿರೋ ಇದೇ ಮಂಜುನಾಥ ತನ್ನ ಮಗನ ಬಾಯಲ್ಲೇ ಆ ಮಗುವಿನ ಅಮ್ಮನ ಅನಾಚಾರಕ್ಕೆ ಸಾಕ್ಷಿ ಹೇಳಿಸ್ತಾನೆ. 11 ವರ್ಷದಿಂದ ಸಂಸಾರ ಮಾಡಿದ್ದೀನಿ, ಇವಾಗ ಯಾವನೋ ಜೊತೆನೋ ಓಡೋಗಿದ್ದಾಳೆ ನನ್ನ ಹೆಂಡತಿ ಅಂತ ಓಡಾಡ್ತಿರೋ ಇದೇ ಮಂಜುನಾಥ ಯಾರನ್ನೋ ಮದುವೆ ಮಾಡಿಕೊಂಡು 5 ವರ್ಷ ಸಂಸಾರ ಮಾಡಿದ್ದ ಇದೇ ಲೀಲಾವತಿನ ಓಡಿಸ್ಕೊಂಡು ಬಂದಿದ್ದಂತೆ. ಅವಾಗ ಇದೇ ಲೀಲಾವತಿ ಪ್ಲೀಸ್ ನನಗೆ ಬಾಳ್ಕೊಡು ಅಂತ ಇದೇ ಮಂಜುನಾಥಿ ಹಿಂದೆ ಬಂದಿದ್ದಂತೆ. ಇವಾಗ ಅದೇ ಲೀಲಾವತಿ ನೀನೇ ಬೇಕು, ನಿನ್ ಬಿಟ್ಟು ನಾನಿರಲ್ಲ ಅಂತ ಬಿಟ್ಟು ಸಂತು ಹಿಂದೆ ಹೋದಂತೆ. ನನ್ ದೇವತೆ ಅವಳು ನನ್ ಪೂಜಿಸಿ ನನ್ನ 4-5 ದಿವಸ ಆಯ್ತು ಅವ್ನು ನಿದ್ದೆ ಮಾಡಿ ನನ್ನ ಮಕ್ಕಳಿಗೆ ಯಾರು ಅಮ್ಮ ಇಲ್ಲ. ಇವತ್ ನನ್ ಮಗನ್ ಬರ್ತಾಳೆ ಯಾಮರ್ಸ್ಬಿಟ್ಟ ಅವನು ಸಂತು ಫ್ರಾಡು. ನನ್ನ ಹೆಂಡತಿಗೆ ಸೈಟ್ ಐತೆ ಅದೈತೆ, ಅವನಿಗೇನು ಇಲ್ಲ ಸ್ಪೀಡ್ ಗ್ಯಾಂಗರ್ ಅವನು. ನೋಡಿ ಸಾರ್ ಈ ಸೀರೆ ಅವನೇ ಕೊಡ್ಸಿರೋದು, ನೋಡಿ ಸಾರ್ ಇವೆಲ್ಲ ಸೀರೆ ಕೊಡ್ಸಿ ಎಲ್ಲ ಇದ್ ಮಾಡಿ ಮೋಡಿ ಮಾಡಿ ಮಲಗಿ ನನ್ನ ಮನೇಲೆ ಮಲಗಿರೋದು ಅವನು ಬಂದು ನನ್ನಲ್ಲೇ ಮಾಡಿ ಎಲ್ಲ ಮಾಡಿ ಮೋಸ ಮಾಡಿರೋದು ಅವನು. ನನ್ನ ಹೆಂಡತಿ ಮುದ್ದಾಗಿದ್ದಾಳೆ, ಚೆನ್ನಾಗಿದ್ದಾಳೆ, ಸಕ್ಕದಾಗಿದ್ದಾಳೆ, ಮೋಸ ಮಾಡಿಬಿಟ್ಟ ಅಣ್ಣ. ಇಲ್ಲಿ ಬಂದು ನಿಂತಿದೆ ಮಂಜು ಮತ್ತೆ ಲೀಲಾ ಅನ್ನೋರ ದಾಂಪತ್ಯದ ಬ್ರೇಕಪ್ ಕತೆ, ಸಂತು ಮತ್ತೆ ಲೀಲಾ ಅನ್ನೋ ಪ್ರೇಮ ಪಕ್ಷಿಗಳ ಪ್ರಣಯದ ಪ್ರಸಂಗ.